ಹಲೋ ಎಲ್ರಿಗೂ ನಮಸ್ಕಾರ. ನಾಳೆಯಿಂದ CCL 2026 ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಮೊದಲ ಮ್ಯಾಚನ್ನೇ ಕರ್ನಾಟಕ ಬುಲ್ಡೋಜರ್ಸ್ದಿದೆ. ಸೊ ನಾಳಿನ ಮ್ಯಾಚ್ ಕುರಿತಾದ ಪ್ರಿವ್ಯೂ ಹಾಗೆಯೇ ಯಾವುದರಲ್ಲಿ ಪ್ರಸಾರ ಆಗುತ್ತೆ, ಪಂದ್ಯ ಎಷ್ಟು ಗಂಟೆಗೆ ಮ್ಯಾಚ್ ಇದೆ ಎಲ್ಲನೂ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ ಕೆಲಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ CCL ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೀಸನ್ 12 CCL ಏನಿದೆ ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೊದಲೇದಾಗಿ ಹೇಳಬೇಕು ಅಂದರೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಮೊಬೈಲ್ನಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ. ಇನ್ನು ಟಿ ವಿ ರೈಟ್ಸ್ ಮೋಸ್ಟ್ಲಿ ಸೋನಿಯಲ್ಲಿ ಬರ್ಬೋದು ಅನಿಸುತ್ತೆ. ಇದ್ರ ಬಗ್ಗೆ ಅಷ್ಟು ಖಚಿತವಾಗಿ ಗೊತ್ತಿಲ್ಲ, ಆದರೆ ಜಿಯೋ ಹಾಟ್‌ಸ್ಟಾರ್ನಲ್ಲಂತೂ ಪಕ್ಕ ಬರುತ್ತೆ. ಟಿ ವಿಲಿ ಮೋಸ್ಟ್ಲಿ ಸೋನಿಯಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಕ್ಸಾಕ್ಟ್ಲಿ. ನನ್ನ ಪ್ರಕಾರ ಸೋನಿ ಸ್ಪೋರ್ಟ್ಸ್ನಲ್ಲಿ ಬರ್ಬೋದು, ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬರೋದಂತೂ ಪಕ್ಕ. ಇನ್ನು ನಾಳಿನ ಪಂದ್ಯದ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲ ಪಂದ್ಯನೇ ಪಂಜಾಬ್ ದಿ ಶೇರ್ ಮತ್ತು ಕರ್ನಾಟಕ ಬುಲ್ಡೋಜರ್ಸ್ ನಡುವೆ ಮೊದಲ ಮ್ಯಾಚ್ ಇರುತ್ತೆ. ಸೊ ಈ ಮ್ಯಾಚ್ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ವಿಜಾಗ್ನಿಂದ ನೇರ ಪ್ರಸಾರ ಬರುತ್ತೆ. 2 ಗಂಟೆಯಿಂದ 6 ಗಂಟೆ ಅಂತ ಟೈಮ್ ಕೊಟ್ಟಿದ್ದಾರೆ. ಸೊ ಮೊದಲ ಮ್ಯಾಚ್ ಹೀಗಿರುತ್ತೆ. ನಾಳೆ ಮೊದಲ ಪಂದ್ಯ ಏನಿದೆ ಪಂಜಾಬ್ ದಿ ಶೇರ್ ಮತ್ತು ಕರ್ನಾಟಕ ಬುಲ್ಡೋಜರ್ಸ್ ನಡುವೆ ನಡೆಯುತ್ತೆ. ಸೊ ಒಂಥರ ಇಂಟೆನ್ಸ್ ಮ್ಯಾಚಸ್ ಆಗಿತ್ತು ಹೋದ ಸರಿ ಆದಾಗ. ಈ ಎರಡು ತಂಡದ ನಡುವೆ ಎಲ್ಲನೂ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಒಂಥರ ಹೆವಿ ಬ್ಯಾಟಲೇ ಇವರಿಬ್ಬರು ಆಡಿದಾಗ ಅಂತಲೇ ಹೇಳ್ಬೋದು. ಸೊ ನಾಳೆ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಏನೋ ಅಂತ ನೋಡ್ಬೋದು. ಸೊ ಇನ್ನು ಈ ಬಾರಿ ಫಾರ್ಮೆಟ್ ಸ್ವಲ್ಪ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. 2020 ಮ್ಯಾಚ್ ಅಂತಲೇ ಹೇಳ್ತಾ ಇದ್ದಾರೆ. ಯೂಶ್ವಲ್ ಆಗಿ ಏನಾಗ್ತಾಯಿತ್ತು ಅಂದರೆ ಟೆಸ್ಟ್ ಫಾರ್ಮೆಟ್ ಥರ 10 ಓವರ್ ಆಡಿ ಲೀಡಲ್ಲಿ ವಿನ್ ಆಗೋದು ಆ ಥರ ಇತ್ತಲ್ಲ. ಈ ಸರಿ 20 ಓವರ್ ಮ್ಯಾಚನ್ನೇ ಡೈರೆಕ್ಟ್ ಆಡೋದು ಅಂತ ಬರ್ತಾಯಿದೆ. ಏನು ಅಂತ ಕರೆಕ್ಟಾಗಿ ನಾಳೆ ನೋಡಬೇಕು. ಇನ್ನು ಸೆಮಿಫೈನಲ್ ಫಾರ್ಮೆಟೆಲ್ಲ ಸೇಮು ಇದೆ, ಹೋದ ಸಲ ಇದ್ದಂಗಿಲ್ಲ. IPL ಫಾರ್ಮೆಟ್ ಥರ ಇಲ್ಲ. ಇವಾಗ ಸೆಮಿಫೈನಲ್ 1, ಸೆಮಿಫೈನಲ್ 2 ಅದರಲ್ಲಿ ವಿನ್ ಆದ ತಂಡ ಫೈನಲ್ ಆಡುತ್ತೆ, ಆ ಥರ ಇದೆ. ಕೇವಲ 3 ಮ್ಯಾಚ್ ಇರೋದು ಗ್ರೂಪ್ ಹಂತದಲ್ಲಿ. 16ನೇ ತಾರೀಕಿಗೆ ಒಂದು ಮ್ಯಾಚ್ ಆದರೆ 23ರಂದು ತೆಲುಗು ವಾರಿಯರ್ಸ್ ವಿರುದ್ಧ ಇದೆ. ಹಾಗೆಯೇ 25ರಂದು ಭೋಜ್ಪುರಿ ದಬಾಂಗ್ಸ್ ವಿರುದ್ಧ ಇದೆ. ಸೊ ಈ 3 ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 4 ಒಳಗೆ ಏನಾದರೂ ಇದ್ದರೆ ಕರ್ನಾಟಕ ಬುಲ್ಡೋಜರ್ಸ್ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಎಲ್ಲ ತಂಡಕ್ಕೂ ಇದೇ ಅಪ್ಲೈ ಆಗೋದು. ಸೊ 3 ತಂಡ ಇರುತ್ತೆ ಗ್ರೂಪ್ ಹಂತದಲ್ಲಿ, ಅದರಲ್ಲಿ ಚೆನ್ನಾಗಿ ಆಡಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಬೇಕಾಗುತ್ತೆ. ಸೊ ಇನ್ನು ಕರ್ನಾಟಕ ಬುಲ್ಡೋಜರ್ಸ್ ನಾಳಿನ ಮ್ಯಾಚ್ ಬಗ್ಗೆ ಮಾತನಾಡೋದಾದರೆ ಈ ಬಾರಿಯ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ಅಂತ ನೋಡೋಣ ಮೊದಲೇದಾಗಿ. ಇನ್ನು ಪ್ರದೀಪ್ ಅವರು ಬಂದಿದ್ದಾರೆ ಈ ಬಾರಿ. ಆದರೆ ಗಣೇಶ್ ಅವರು ಇರೋದಿಲ್ಲ ಬಾಲಿಂಗ್ನಲ್ಲಿ. ಪ್ರದೀಪ್ ಅವರು ಬಂದಿದ್ದಾರೆ, ಸ್ಟ್ರೇಟ್ ಅವೇ ಓಪನಿಂಗ್ ಬರ್ಬೋದು. ಅವ್ರದ್ದು ಯೂಶ್ವಲ್ ಸ್ಪಾಟ್ ಅದೇ. ಅವರ ಜೊತೆ ಡಾರ್ಲಿಂಗ್ ಕೃಷ್ಣ ಓಪನಿಂಗ್ ಮಾಡ್ತಾರೆ. ಡ್ಯಾಶಿಂಗ್ ಆಗಿ ಆಡ್ತಾರೆ ಇಬ್ಬರು ಸೇರಿದ್ರೆ ಸಖತ್ತಾಗಿರುತ್ತೆ. ಡಾರ್ಲಿಂಗ್ ಕೃಷ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲೇ ಇದ್ದರು ಹೋದ ಇಯರು. ಸೊ ಹಾಗಾಗಿ ಅವರಿಂದ ಈ ಸರಿನೂ ಕೂಡ ಫೈರ್ ವರ್ಕ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒನ್ ಡೌನ್ನಲ್ಲಿ ಯೂಶ್ವಲಿ ಕಿಚ್ಚ ಸುದೀಪ್ ಅವ್ರು ಬರ್ತಾಯಿದ್ರು, ಈ ಸರಿನೂ ಅವರೇ ಬರ್ಬೋದು. ಒನ್ ಡೌನ್ನಲ್ಲಿ ಕಿಚ್ಚ ಸುದೀಪ್ ಅವರೇ. ನಂಬರ್ 4ನಲ್ಲಿ ರಾಜೀವ್ ಹನು ಅವರು ಬರ್ಬೋದು. ಸೊ ಇವರು ಕೂಡ ಪವರ್ ಹಿಟ್ಟಿಂಗಿಗೆ ಹೆಸರುವಾಸಿ. ಸೊ ಆಲ್ರೌಂಡರ್ ಕೂಡ. ಹಾಗೆಯೇ ಬಾಲಿಂಗಲ್ಲೂ ಕೂಡ ವಿಕೆಟ್ ತೆಗಿತಾರೆ. ಸೊ ಹಾಗಾಗಿ ರಾಜೀವ್ ಏನಾದರೂ ಫಾರ್ಮ್ಗೆ ಬಂದರೆ ಅಬ್ಬರಿಸ್ತಾರೆ ಪಕ್ಕ. ಲಾಂಗ್ ಸಿಕ್ಸಸ್ಗಳನ್ನು ಹೊಡಿತಾರೆ. ಇನ್ನು ನಂಬರ್ 5ನಲ್ಲಿ JK ಬರ್ಬೋದು, ಮಿಡ್ಲ್ ಆರ್ಡರ್ ಬ್ಯಾಟರ್ ಇವರು. ಹಾಗೆಯೇ ಬಾಲಿಂಗ್ ಕೂಡ ಮಾಡ್ತಾರೆ. ಸೊ ನಂಬರ್ 6ಅಲ್ಲಿ ಕರಣ್ ಆರ್ಯನ್ ಬರ್ಬೋದು. ಇವರು ಸಖತ್ತಾಗಿ ಆಡಿದ್ರು ಹೋದ ಸೀಸನ್, ನಿಮಗೆ ನೆನಪಿರ್ಬೋದು. ಕೊನೆಯಲ್ಲಿ ಬಂದು ಒಳ್ಳೆ ಫಿನಿಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಮ್ಯಾಚಿನ. ಹಾಗೆಯೇ ಬಾಲಿಂಗ್ನಲ್ಲೂ ಕೂಡ ವಿಕೆಟ್ಗಳನ್ನು ತೆಗೆದಿದ್ದಾರೆ. ನಂಬರ್ 7ನಲ್ಲಿ ಇನ್ನು ಸುನಿಲ್ ರಾವ್ ಅವ್ರು ಬರ್ಬೋದು. ಸೊ ಇವರು ಕೂಡ ಆಲ್ರೌಂಡರು, ಬಾಲಿಂಗ್ ಸಖತ್ತಾಗಿ ಆಗ್ತಾರೆ, ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ನಂಬರ್ 8ಅಲ್ಲಿ ಚಂದನ್ ಅವರು ಕೂಡ ಬ್ಯಾಟಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬಾಲಿಂಗ್ ಕೂಡ ಸ್ಪಿನ್ ಹಾಕ್ತಾರೆ. ಸೊ ಇವರು ಕೂಡ ಆಲ್ರೌಂಡರು. ಇನ್ನು 9ನಲ್ಲಿ ಮಂಜುನಾಥ್ ಗೌಡ ಬರ್ಬೋದು. ಸೊ ಇವರು ಕೂಡ ಆಲ್ರೌಂಡರ್ ಥರನೇ, ಬಾಲಿಂಗ್ ಜಾಸ್ತಿ ಇದೆ ಅಂತ ಹೇಳಿದ್ರು ಕೂಡ ಬ್ಯಾಟಿಂಗ್ ಕೂಡ ಆಡ್ತಾರೆ. ಸೊ ಇವರು ನಂಬರ್ 9 ಅಂತ ಹೇಳಿದ್ರೆ. ಅರುಣ್ ಬಚ್ಚನ್ ನಂಬರ್ 10 ಆಡ್ಬೋದು, ಇವರು ಕೂಡ ಆಲ್ರೌಂಡರ್. ನಂಬರ್ 11ನಲ್ಲಿ ಸಾಗರ್ ಗೌಡ ಅಥವಾ ಪ್ರತಾಪ್ ನಾರಾಯಣ್ ಇರ್ಬೋದು. ಸೊ ಈ ಥರ ಇರ್ಬೋದು ಅಂತ ಅನಿಸ್ತಾ ಇದೆ ನಾಳಿನ ಪಂದ್ಯಕ್ಕೆ ಪ್ಲೇಯಿಂಗ್ 11. ಹಾಗೆಯೇ ಇದೇ ಸಖತ್ತಾಗಿರೋ ಟೀಮ್ ನನ್ನ ಪ್ರಕಾರ ಈ ಬಾರಿಯ CCLಗಾಗಿ ಕರ್ನಾಟಕ ಬುಲ್ಡೋಜರ್ಸ್ದು. ಸೊ ಆಲ್ರೌಂಡರ್ 11 ಥರನೇ ಕಾಣ್ತಾ ಇದೆ. ಸೊ ಸಖತ್ತಾಗಿ ಇರುತ್ತೆ ಈ ಥರ ಇದ್ದರೆ. ನೋಡೋಣ ಮಾಡ್ತಾರೆ ನಾಳಿನ ಟೀಮ್ ಏನು ಅಂತ. ಗೋಲ್ಡ್ ಸ್ಟಾರ್ ಗಣೇಶ್ ಅವರೊಂದಿಲ್ಲ, ಹೋದ ಸೀಸನ್ನಲ್ಲಿ ಇದ್ದವರಲ್ಲಿ. ಪ್ರದೀಪ್ ಅವ್ರು ಬಂದಿದ್ದಾರೆ, ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅವ್ರು ಬಂದಿರೋದು. ಸೊ ನೋಡೋಣ, ನಾಳೆ 2 ಗಂಟೆಯಿಂದ ಲೈವ್ ಬರುತ್ತೆ ಮೊದಲ ಪಂದ್ಯ. ಸೊ ನೋಡೋಣ, ಹೋದ ಸಲ ಆದಾಗಂತೂ ಇಂಟೆನ್ಸ್ ಮ್ಯಾಚ್ ಆಗಿತ್ತು.
ಸೊ ಎಲ್ಲನೂ ನೋಡೋದಕ್ಕೆ ಸಿಕ್ಕಿತ್ತು ನಮಗೆ. ಜಗಳ ಗಿಗಳ ಎಲ್ಲ ಆಗಿತ್ತು. ಸೊ ಸಖತ್ತಾಗಿಯೇ ಇತ್ತು ಹೋದ ಬಾರಿ ಆದಾಗ ಪಂದ್ಯ. ಈ ಬಾರಿ ಏನಾದರೂ ಆಗುತ್ತಾ ಅಥವಾ ಅಂತೂ ಒಳ್ಳೆ ಮ್ಯಾಚ್ ಅಂತೂ ಸಿಗೋದಂತೂ ಪಕ್ಕಾ ಅಂತಲೇ ಹೇಳ್ಬೋದು. ಸೊ ನೋಡೋಣ ನಾಳಿನ ಮೊದಲ ಪಂದ್ಯದಲ್ಲಿ ಏನಾಗುತ್ತೆ ಏನು ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ನಾಳಿನ ಮ್ಯಾಚ್ ಅಪ್ಡೇಟ್ಗಾಗಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.